ವೆಲ್ಕಮ್ ಬ್ಯಾಕ್. ಸೂಪರ್ 3ಗೆ ಸ್ವಾಗತ. ಆ ಏರಿಯಾಗೆ ನುಗ್ಗೋಕೆ ಮೀಟ್ರು ಬೇಕಿತ್ತು. ಆ ಮೀಟ್ರು ದುನಿಯಾ ವಿಜಯ್ ಹೇಳ್ದಂಗೆ ಕಿಲೋಮೀಟ್ರ್ ಗಟ್ಟಲೆ ಇದೆ. ಯಾಕಂದರೆ ಅಲ್ಲಿ ಆಗ್ತಿರೋದು ಅಪ್ರಾಮಾಣಿಕ ಕೆಲಸ. ಪ್ರಾಮಾಣಿಕತೆ ಮತ್ತು ಸತ್ಯ. ಸುಳ್ಳು ಎಷ್ಟೇ ದೊಡ್ಡ ಮಟ್ಟದಲ್ಲಿ ವಿಜೃಂಭಿಸಲಿ, ಎಷ್ಟೇ ದೊಡ್ಡ ಬೆಳಕು ಬರಲಿ ಸುಳ್ಳಿನಿಂದ, ಆದರೆ ಸತ್ಯದ ಮುಂದೆ ಆ ಸುಳ್ಳು ಎನ್ನುವಂಥ ಬೆಳಕು ಭಾಳ ಸಣ್ಣದಾಗಿ ಕಾಣುತ್ತೆ. ಹಾಗೆಯೇ ಪ್ರಾಮಾಣಿಕತೆ ಅನ್ನೋದು ಇದೆಯಲ್ಲ, ಅಪ್ರಾಮಾಣಿಕತೆ ಎಷ್ಟೇ ದೊಡ್ಡ ಕೋಟೆ ಇರಲಿ, ಪ್ರಾಮಾಣಿಕತೆ ಅನ್ನೋದು ಆ ಕೋಟೆಯನ್ನು ಕ್ಷಣ ಮಾತ್ರದಲ್ಲಿ ಹೊಡೆದು ಹಾಕತ್ತೆ. ಆ ಏರಿಯಾಗೆ ನುಗ್ಗೋಕೆ ಮೀಟ್ರು ಬೇಕಿತ್ತು. ನಮ್ಮ ಬೇರೆ ಚಾನಲ್ಗಳ ರಿಪೋರ್ಟರ್ಗಳು ಕೂಡ ಹೇಳ್ತಾ ಇದ್ರು, ಅದು ಮಾಡೋಕ್ಕಾಗಲ್ಲ ಸರ್, ನಮ್ಮ ತಂಟೆಗೆ ಬಂದರೆ ಹುಷಾರಂತ ಅವರು ಆವಾಜ್ ಆಗ್ತಾ ಇದ್ರು, ನೀರಲ್ಲಿ ಮುಳುಗಿಸಿ ಸಾಯಿಸ್ತೀವಿ ಅಂತ ಇದ್ರು. ಗ್ರೌಂಡ್ ಝೀರೋದಿಂದ ನಾವು ನುಗ್ಗಿದ್ವಿ, ಕೇವಲ ರೂಮಲ್ಲಿ ಕೂತಲ್ಲ, ಅಲ್ಲಿಗೂ ಹೋದ್ವಿ. ಸೂಪರ್ 3 ಸುದ್ದಿ ಸ್ಫೋಟ ಆಯಿತು. ನಮ್ಮದೇ ಕೋಟೆ ಅಂತಿದ್ದವರ ಕೋಟೆ ಈಗ ಛಿದ್ರ. ಇದು ಸೂಪರ್ 3ಯ ಮೆಗಾ ಇಂಪ್ಯಾಕ್ಟ್ ಅಂದರೆ ಏನು? ಜನಸಾಮಾನ್ಯರಿಗೆ ಎಂಥ ಕೊಳಚೆ ನೀರಲ್ಲಿ, ಎಂಥ ಮಾರಕ ನೀರಿನಲ್ಲಿ ಸೊಪ್ಪು ಬೆಳೀತಾ ಇದ್ರು, ಅದನ್ನು ಭೇದಿಸಿದ್ದೇವೆ. ನಿನ್ನೆಯಿಂದ ಕಾರ್ಯಕ್ರಮ ನೋಡಿದವರು ಸೊಪ್ಪು ತಿಂತಾ ಇಲ್ಲ, ನೋ ಪ್ರಾಬ್ಲಮ್, ಒಂದು ತಿಂಗಳು ತಿನ್ನಬೇಡಿ, ಏನೂ ಆಗಲ್ಲ. ನಮ್ಮ ಅಕ್ಕಂದಿರು ಅದನ್ನು ಮಾರ್ತಾರಲ್ವ, ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಆದರೆ ಆ ತರಕಾರಿ ಸೊಪ್ಪು ಮಾರುವಂಥವ್ರಿಗೂ ಗೊತ್ತಿದೆ, ನಾವು ಕೊಡ್ತಾ ಇರುವಂಥ ಈ ಸೊಪ್ಪು ನನಗೇನು ದುಡ್ಡು ಕೊಡ್ತಾ ಇದ್ದಾರೆ, ನನ್ನ ಮನೆ ನಡೀತಾ ಇದೆ, ಅವರಿಗೆ ವಿಷ ಕೊಡ್ತಾ ಇದ್ದೇನೆ ಅಂತ ಅಂದ್ಕೊಂಡ್ರೆ, ಅವರಿಗೆ ಗೊತ್ತಾಗ್ಬಿಟ್ರೆ ಅವರು ಕೂಡ ಒಂದು ತಿಂಗಳು ಮಾರಾಟ ಮಾಡೋದಿಲ್ಲ. ಆದರೆ ಇಲ್ಲಿದ್ದಾರಲ್ಲ ರೈತರು, ಇವರು ರೈತರಲ್ಲ. ರೈತ ಯಾವತ್ತೂ ಕೂಡ ತಿನ್ನೋನಿಗೆ ವಿಷ ಹಾಕಲಾರ. ಆತ ತನ್ನ ಹೊಟ್ಟೆ ಬಟ್ಟೆ ಕಟ್ಕೊಂಡಾನು, ಆದರೆ ಬಂದವನಿಗೆ ಏನಾದರೂ ಒಂದು ಕೊಟ್ಟಾನು. ಆದರೆ ಇವರು ರೈತರಲ್ಲ, ಇವರು ಮೋಸಗಾರರು. ಸುದ್ದಿ ಯಾವ ರೀತಿ ಶುರು ಮಾಡಿದ್ವಿ, ಎಲ್ಲಿ ತನಕ ಬಂದು ನಿಲ್ತು, ನಮ್ಮ ರಿಪೋರ್ಟರ್ ಕಮ್ ಆ್ಯಂಕರ್ ದಿವಿತ್ ಯಾವ ರೀತಿ ನುಗ್ಗಿದ್ರು, ಯಾರೂ ಮಾಡೋಕ್ಕಾಗೋದಿಲ್ಲ ಈ ಸ್ಟೋರಿಯನ್ನು ಅಂತಂದರೆ. ಸರ್, ಆ ಕೊಳಚೆ ನೀರನ್ನು ನೀವು ನೋಡಬೇಕು. ಆ ಕೊಳಚೆ ನೀರಲ್ಲಿ ಬೆಳೆದಂಥ ಸೊಪ್ಪನ್ನು ಐರನ್ ಕಂಟೆಂಟ್ ಇದೆ, ಮಕ್ಕಳಿಗೆ ಕೊಡ್ತಾ ಇರ್ತೀರಲ್ವಾ, ಐರನ್ ಕಂಟೆಂಟ್ ಇರುತ್ತಾ, ಅಲ್ಲಿ ಡ್ಯಾಶ್ ಕಂಟೆಂಟ್ ಇರುತ್ತಾ? ಬನ್ನಿ ಈ ಸ್ಟೋರಿ ನೋಡಿ. ದಿನಾಂಕ 27/8/2024, ಸಮಯ ಮಧ್ಯಾಹ್ನ 12 ಗಂಟೆ. ಸ್ಪಾಟ್ನಲ್ಲಿ ಸೂಪರ್ 3. ಎಸ್ ವೀಕ್ಷಕರೇ, ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕೆ ಚನ್ನಸಂದ್ರದಲ್ಲಿ ಕೊಳಚೆ ನೀರಲ್ಲಿ ಸೊಪ್ಪು, ತರಕಾರಿ ಬೆಳೀತಾ ಇದ್ರು. ಈ ಸುದ್ದಿ ತಿಳಿದು ನಾಳೆಯ ಸ್ಟೋರಿ ಬಗ್ಗೆ ಮುಂಚಿತವಾಗಿ ಒಂದು ಪೋಸ್ಟರ್ ಬಿಟ್ಟಿದ್ವಿ. ಥಮ್ ಇರೋರು ಈ ಸ್ಟೋರಿ ಮಾಡಿ ಅಂದಿದ್ರು. ಅವರ ಚಾಲೆಂಜ್ ಸ್ವೀಕರಿಸಿ ಸ್ಟೋರಿ ಮಾಡಿದ್ವಿ. ಇಂಥ ನೀರಲ್ಲಿ ಸೊಪ್ಪು ಬೆಳಿತೀರಾ, ನಮ್ಮ ಮಕ್ಕಳಿಗೆ ವಿಷ ಕೊಡ್ತಾ ಇದ್ದೀರಲ್ರಿ ಅಂತ ಚಾಟಿ ಬೀಸಿದ್ವಿ. ಇದು ನಮ್ಮ ಸ್ಟೋರಿ. ಐರನ್ ಕಂಟೆಂಟ್ ಕೊಡ್ತೀರಾ ಮಕ್ಕಳಿಗೆ, ಹಿರಿಯರಿಗೆ ಕೊಡ್ತೀರಾ? 2 ತಿಂಗಳು ಯೂಸ್ ಮಾಡಬೇಡಿ, ಗೊತ್ತಾಗತ್ತೆ ನಮ್ಮ ಸೊಪ್ಪು ಮಾರೋ ಅಕ್ಕಂದಿರಿಗೆ ತೊಂದರೆ ಆಗತ್ತೆ ಅಂತೇಳಿ. ಅವರು ಡಿಮಾಂಡ್ ಮಾಡಲಿ, ನಮಗಿಂಥದ್ದು ಬೇಡ ಅಂತೇಳಿ. ಪಾಪ ಅವ್ರಿಗೂ ಗೊತ್ತಿರಲಿಕ್ಕಿಲ್ಲ ನಾವು ವಿಷ ಕೊಡ್ತಾ ಇದ್ದೀವಿ ಅಂತೇಳಿ. ವಿಷ ಕೊಡ್ತಾ ಇದ್ದೀರಲ್ರಿ. ಈ ಕ್ಷಣ ನೀವು ಸ್ಪಾಟ್ಗೆ ಹೋಗಿಲ್ಲ ಅಂತಂದರೆ, ಶ್ರೀನಿವಾಸ್ ಅವರೇ, ಆಹಾರ ಇಲಾಖೆ ಕಮಿಷನರ್, ಯಾರನ್ನ ಕಳಿಸ್ತಿರೋ ನನಗೆ ಗೊತ್ತಿಲ್ಲ, ಇಂಥ ಕೊಚ್ಚೆ ನೀರಲ್ಲಿ ಬೆಳೀತಾ ಇದ್ದಾರೆ, ನಿಮಗೆ ಸಂಬಳ ಕೊಟ್ಟು ನಾವು ಯಾಕ್ರಿ ನಿಮ್ಮನ್ನು ಕೂರಿಸಿರಬೇಕು? ಕೆ ಚನ್ನಸಂದ್ರಕ್ಕೆ ನಮ್ಮ ಪ್ರತಿನಿಧಿ ದಿವಿತ್ರನ್ನ ಕಳುಹಿಸಿದ್ವಿ. ಫೀಲ್ಡ್ಗಿಳಿದು ಕಚಡ ನೀರಲ್ಲಿ ಬೆಳೀತಾ ಇದ್ದ ಬಸಳೆ, ಇನ್ನಿತರೆ ಸೊಪ್ಪನ್ನ ಕಿತ್ತು ತೋರಿಸಿದ್ರು. ನೋಡಿ, ಇದೇ ಕೊಳಚೆ ನೀರು ನೋಡಿ, ಇಲ್ಲಿ ಹೆಂಗಿದೆ ಕೊಳಚೆ ನೀರು. ಈ ನೀರು ಕೂಡ ಹೋಗಿ ಇಲ್ಲಿ ಬೆಂಗಳೂರು ನೀರು ಕೂಡ ಹೋಗಿ ಅದೇ ಕೊಳಚೆಗೆ ಸೇರುತ್ತೆ. ಈ ರೀತಿಯಾಗಿ ಬೆಳೀತಾ ಇರೋದನ್ನು ನೀವು ಗಮನಿಸ್ತಾ ಇದ್ರೆ, ಒಬ್ಬ ನಿಜವಾದ ರೈತ ಕೊಳಚೆ ನೀರಲ್ಲಿ ಯಾರು ತರಕಾರಿ ಬೆಳೆಯೋದಿಲ್ಲ ಸರ್. ನಮ್ಮಪ್ಪನೂ ರೈತನೇ, ಆದ್ರೆ ಕೊಳಚೆ ನೀರಲ್ಲಿ ಯಾವತ್ತೂ ನಮ್ಮಪ್ಪ ಬೆಳಿಬೇಕು ಅಂತ ಅನ್ಕೊಳ್ಳಿಲ್ಲ. ಇರೋ ಬರೋ ನೀರೆಲ್ಲ ಕೊಳಚೆ ನೀರಲ್ಲಿ ಬೆಳೀತಾ ಇದ್ರೆ ಹೆಂಗ್ರಿ ಅರ್ಥ ಅದು? ಅದಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಕಿವಿಗೆ ಬಿದ್ದಿತ್ತು. ಯಾರು ಬಂದ್ರು, ಏನೆಲ್ಲ ಆಯ್ತು ಅಂತ ಪಿನ್ ಟು ಪಿನ್ ದೃಶ್ಯವನ್ನ ತೋರಿಸ್ತೀವಿ ನೋಡಿ. ದೃಶ್ಯ 1, ಓಡೋಡಿ ಬಂದ ಜೆಸ್ಕಾಂ ಜೈ. ವರದಿ ಆಗ್ತಾ ಇದ್ದಂತೆ ಜೆಸ್ಕಾಂ ಜೆಇ ಜಗದೀಶ್ ಓಮಿನಿ ವ್ಯಾನ್ ನಲ್ಲಿ ತಮ್ಮ ಸಿಬ್ಬಂದಿ ಸಮೇತ ಎಂಟ್ರಿ ಕೊಟ್ಟಿದ್ರು.
ಬಂದಿದ್ದೇ ತಡ ಬೆಸ್ಕಾಂ ಲೈನ್ ಮ್ಯಾನ್ ಅಧಿಕೃತವಾಗಿ ಮೋಟಾರ್ಗೆ ಕನೆಕ್ಷನ್ ಕೊಟ್ಟಿದ್ದ ಲೈನ್ಗಳನ್ನ ಕಟ್ ಮಾಡಿದ್ರು. ಸೂಪರ್ 3 ಮಾಡಿದಂತಹ ಜಾಗದಲ್ಲಿ ಈಗ ಮೇನ್ ಟ್ರಾನ್ಸ್ಫಾರ್ಮರ್ನಲ್ಲಿ ವಿದ್ಯುತ್ತನ್ನ ಕಟ್ ಮಾಡಿದಂತಹ ದೃಶ್ಯ ಇದು. ದೃಶ್ಯ 3 ಮತ್ತೆ ಸ್ಥಳೀಯರ ಕಿರಿಕ್. ಈ ರೀತಿ ಕೊಚ್ಚೆ ನೀರಲ್ಲಿ ಬೆಳೆದ ಸೊಪ್ಪು ತಿಂದ್ರೆ ಜನರ ಆರೋಗ್ಯ ಕೆಡಲ್ವಾ? ಈ ಸುದ್ದಿ ಮಾಡಿದ್ದೇ ತಪ್ಪು ಅನ್ನೋ ರೀತಿ ನಮ್ಮ ಮೇಲೆ ಎಗರಾಡೋಕೆ ಶುರು ಮಾಡಿದ್ರೆ ನಾವು ಬಿಡ್ತೀವ? ಇವರ ಆಟಾಟೋಪಕ್ಕೆ ಬ್ರೇಕ್ ಹಾಕಿದ್ವಿ. ಸ್ಕೂಲ್ಗೆ ಹೋಗ್ತಾ ಇದೆಯಾ? ಹೌದಾ? ಸ್ಕೂಲ್ಗೆ ಆಗ್ತಾ ಇದ್ರೆ ಓಕೆ, ಇಲ್ಲಿ ಏನು ಕೊಳಚೆ ನೀರಿನಲ್ಲಿ ಒಂದು ಸೊಪ್ಪನ್ನು ಬೆಳೆಯೋದಾಗಿರ್ಬೋದು, ಇದು ಮಾಡಿರ್ಬೋದು, ಈ ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡ್ತಿರುವಂಥ ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಬರ್ತಾರೆ. ಸರ್ ಜಗದೀಶ್ ಅವರೇ, ಬೆಸ್ಕಾಂ ಅಧಿಕಾರಿಗಳು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಏನು ವೈರನ್ನು ಕಟ್ ಮಾಡುವಾಗ ಒಂದಷ್ಟು ಜನ ಇಲ್ಲಿ ಬಿಡೋದಿಲ್ಲ ಅವ್ರು ಕೆಲಸ ಮಾಡೋದಕ್ಕೆ, ಕರ್ತವ್ಯಕ್ಕೆ ಅಡ್ಡಿಯಾಗುತ್ತೆ. ಜೊತೆಗೆ ನಮಗೂ ಕೂಡ ನೀವ್ಯಾರು ಕೇಳೋಕ್ಕೆ ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾರೆ. ಇಡೀ ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಸುತ್ತಿ ಇರುವಂಥ ಸಮಸ್ಯೆಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಹೀಗಿದ್ದಾಗ ಮಾಧ್ಯಮಕ್ಕೆ ಒಂದು ರಕ್ಷಣೆ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ? ಜಗದೀಶ್ ಅವರಿದ್ದಾರೆ. ಸರ್, ಎಷ್ಟು ಸಲ ನೀವು ಇದನ್ನು ಬಂದು ಕಟ್ ಮಾಡಿದ್ದೀರಾ ಸರ್? ಸರ್, ಇದು ಸುಮಾರು ಸರಿ ಕೌಂಟ್ ಇಲ್ಲದೆ ಅಷ್ಟು ಮಾಡಿದ್ದೀವಿ, ಕಟ್ ಮಾಡಿದ್ದೀವಿ. ಇದರಲ್ಲಿ ಕೆಲವೊಂದು ಮೀಟರ್ ನಂಬರ್ ಇದಾವೆ, ಕೆಲವೊಂದು ಮೀಟರ್ ನಂಬರ್ಗಳಿಲ್ಲ. ನೋಡಿ, ಆ ಪಂಪ್ ಸೆಟ್ಗೆ ಇದಾವೆ, ಇಲ್ಲಿ ಒಂದು 2-3 ನಂಬರ್ ಇದಾವೆ. ನಾವು ಏನಂದ್ರೆ ಅನಾಥರ IP ಅಂತೇಳಿ, UNIP ಅಂತ, ಅನಾಥರಸ್ IP ಸೆಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಕೊಟ್ಟಿದ್ದೀವಿ, ಹಿಂದೆ ಎಲ್ಲ ನಂಬರ್ಗಳು ಕೊಟ್ಟಿದ್ದೀವಿ. ಆ ನಂಬರ್ನಲ್ಲಿ ಅವ್ರು ನೀರು ಹೊಡ್ಕೊಂಡು ಇದು ವ್ಯವಸಾಯ ಎಲ್ಲ ಮಾಡ್ಕೊತಾ ಇದ್ದಾರೆ. ಈಗ ಸದ್ಯದಲ್ಲಿ ಯಾವುದು ಒಂದು ಇದರಲ್ಲಿ ಕನೆಕ್ಷನ್ ಇಲ್ಲ. ಅದನ್ನ ಕಟ್ ಮಾಡ್ಲಿಕ್ಕೆ ಅಂತ ಹೋದಾಗ ಅವ್ರು ನಿಮ್ಮ ಜೊತೆಗೆ ನಿಮ್ಮ ಎದುರುಗಡೆ ಗಲಾಟೆ ಆಯಿತು. ಈಗ ಲೀಗಲ್ ಆಗಿ ಏನಿತ್ತು ಅದನ್ನ ಬಿಟ್ಟಿದ್ದೀವಿ. ಇಲ್ಲಿಗಲ್ ಆಗಿ ಏನಿದೆ ಅದನ್ನ ಕಟ್ ಮಾಡಕ್ ಹೋಗಿದ್ದೀವಿ. ಕಟ್ ಮಾಡಕ್ ಹೋದ ಸಂದರ್ಭದಲ್ಲಿ ಬಿಡ್ತಾ ಇಲ್ಲ. ಒಂದೇ ಒಂದು ಮೋಟ್ರ್ ನೋಡಿ, 3ಕ್ಕೂ ಇದೆ, ಆ ಒಂದಕ್ಕಿಲ್ಲ. ಅದೊಂದು ಕಟ್ ಮಾಡ್ಲಿಕ್ಕೆ ಹೋದಾಗ ಅದು ಬಿಡ್ತಾ ಇಲ್ಲ. ತುಂಬಾ ಗಲಾಟೆ ಆಗ್ತಿದೆ. ನೀವೇ ನೋಡ್ತಾ ಇದ್ದೀರಾ, ನೀವು ನಿಮ್ಮ ಇದರಲ್ಲಿ ನೋಡ್ತಾ ಇದ್ದೀರಾ, ನೀವೇ ನೋಡ್ತಾ ಇದ್ರೆ ಎಂತ ನೀರಿದು ಅಂತ. ರೈತರು ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್. ಈಗ ನೋಡಿ, ಈ ತರ ವೇಸ್ಟ್ ವಾಟರ್ನೆಲ್ಲ ಅವ್ರು ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾರೆ. ಅದು ಪಾಯ್ಸನ್ ಅಷ್ಟೇ. ರೈತ, ನಿಜವಾದ ರೈತ ಈ ತರ ಮಾಡ್ಬೋದಾ? ಮಾಡ್ತಾರಾ? ಆಕ್ಚುಲಿ ಈತ ಗಲೀಜ್ ನೀರು ನೋಡಿದ್ರೆ ಹತ್ರಕ್ಕೆ ಸೇರ್ಸಲ್ಲ ಮನೆಗಳಲ್ಲಿ. ಅಲ್ಲ, ರಿಯಲ್ ಆಗಿ ಅದು ಮಾಡಬಾರ್ದು ಆಕ್ಚುಲಿ. ಬಟ್ ಈ ತರ ಆಗ್ತಿರೋದ್ರಿಂದ ಯಾವ ಇದಕ್ಕೆ ನಾವು ಇದು ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಕರೆಂಟ್ ಅಷ್ಟೇ, ನಾವು ಕರೆಂಟ್ ಒಂದು ಯಾವ್ದು ಅನ್ನಾತ್ರ ಯೂಸ್ ಮಾಡ್ತೀರಾ ಅದು ಮಾತ್ರ ಕಟ್ ಮಾಡಿದ್ದೀನಿ ಸರ್. ದೃಶ್ಯ 4 ನಮ್ಮ ವರದಿಗೆ ಪ್ರೆಸ್ ಮೀಟ್ ಕರೆದ ಸಚಿವರು. ಇನ್ನು ಸೂಪರ್ 3ಯಲ್ಲಿ ಕೊಚ್ಚೆ ಸೊಪ್ಪು ವರದಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಗಮನಕ್ಕೂ ಬಂತು. ಇವತ್ತು ಪ್ರೆಸ್ ಮೀಟ್ ಮಾಡುವುದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ಇದು ನಮ್ದೇ ಕೋಟೆ ಕಣೋ ಅಂತಿದ್ದವರ ಕೋಟೆಗೆ ರಿಪಬ್ಲಿಕ್ ಕನ್ನಡದ ಸೂಪರ್ 3 ನುಗ್ಗಿ ಛಿದ್ರ ಮಾಡಿದೆ. ಇದು ಸೂಪರ್ 3 ಪವರ್. ಸರ್, ಅದರಲ್ಲೇ ಬದುಕ್ತೀವಿ. ಅವ್ರು ಒಪ್ಕೊಂಡ್ರೆ ಅವ್ರು ಬದುಕಬೇಕಲ್ವಾ? ಅವ್ರು ಬದುಕಬೇಕು ಅಂದ್ರೆ ಇನ್ನೊಬ್ರನ್ನ ಸಾಯಿಸದ? ಇವೆಲ್ಲವನ್ನು ಕೂಡ ಎತ್ತಿಸ್ಬೇಕು. ಹಾಗಾದ್ರೆ ಅದು ಸೂಪರ್ 3ಯಿಂದ ಮಾತ್ರ ಸಾಧ್ಯ. ಇದು ನಮ್ಮ ಕಮಿಟ್ಮೆಂಟ್. ನೋಡಿ, ರೈತ ಈ ಸೊಪ್ಪು ಬೆಳೆಯೋದಕ್ಕೂ ಗಾಂಜಾ ಬೆಳೆಯೋದಕ್ಕೆ ಏನು ವ್ಯತ್ಯಾಸ ಆಗಿದ್ರೆ? ಗಾಂಜಾ ಬೆಳಿಬಾರ್ದು ಅಂತ ಯಾಕೆ ಹೇಳ್ತೀವಿ? ಅದು ಮಾರಕ ಅಂತ, ಇದು ಮಾರಕ ಅಲ್ವ? ನೋಡಿ ಸರ್, ಆ ಪಂಪ್ ಸೆಟ್ ನೋಡಿ, ಯಾವ ಗಲೀಜು ನೀರು ನೋಡಿ ಸರ್. 2 ತಿಂಗಳು ತಿನ್ನಬೇಡಿ ಸೊಪ್ಪು, ಏನೂ ಆಗಲ್ಲ. ಬೇರೆ ಒಂದು ವ್ಯವಸ್ಥೆ ಮಾಡಿ, ಡಿಮಾಂಡ್ ಕಡಿಮೆ ಮಾಡಿ. ನಮ್ಮ ಸೊಪ್ಪು ಮಾರು ಅಕ್ಕಂದ್ರು ಕೂಡ 1-2 ತಿಂಗಳು ಮ್ಯಾನೇಜ್ ಮಾಡ್ರಪ್ಪ. ವಿಷ ಕೊಟ್ಟು ಸಾಯಿಸಬೇಡಿ. ಯಾರಿಗೂ ದಮ್ಮಿಲ್ಲ ಎಲ್ಲ. ನೋಡಿ, ಇಂಥ ಗಲೀಜು. ಇವನ್ ಒಂದು ಖುಷಿ ಏನಪ್ಪ ಅಂತಂದರೆ, ದಿನೇಶ್ ಗುಂಡೂರಾವ್ ತಕ್ಷಣ ಸ್ಪಂದಿಸಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಾಯಿದ್ದಾರೆ. ಅವರು ಇಲ್ಲಿ ಹಿಂಗೆ ಅಂತಂದರೆ ಇವ್ರದ್ದೇ ಕೋಟೆ, ಹೇಳೋರಿಲ್ಲ ಕೇಳೋರಿಲ್ಲ. ನೋಡಿ, ಇಲ್ಲಿ ಒರಿಜಿನಲ್ ರೈತ ಯಾವತ್ತೂ ಈ ಥರ ಮಾಡಲಾರ. ಇಲ್ಲಿ ರೈತರ ಹೆಸರಿನಲ್ಲಿ ರೈತರಿಗೆ ಧೋಖ ಒಂದು. ಇಂಥ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳೇ ಪ್ರಭಾವಶಾಲಿಗಳು. ಇಲ್ಲಿ ಹೊರಗಡೆ ಜೈಲೊಳಗಡೆ ಅಲ್ಲಿ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳು ಪ್ರಭಾವಶಾಲಿ. ಮತ್ತು ಉಳಿದವರು ಯಾಕಿರೋದು ತೆರಿಗೆ ಕಟ್ಕೊಂಡು ಕಲೆಕಾಯಿ ತಿನ್ನಕ? ಒಂದಂತೂ ಡಿಸೈಡ್ ಮಾಡಿದ್ದೀವಿ ರೀ, ಈ ಜೀವ ಈ ಸಮಾಜಕ್ಕಾಗಿ, ಯಾವುದೇ ಪಾರ್ಟಿಗಳಿಗಾಗಿ, ಈ ಸಮಾಜಕ್ಕಾಗಿ.
ಅದು ನೋಡೋಣ ಏನಾಗುತ್ತೆ ಅಂತೇಳಿ. ಏನು ಸಾವಿರ ವರ್ಷ ಬದುಕ್ತೀವ? ಹಾಂ, ಈ ದೇಶಕ್ಕಾಗಿ ನಮಗೆ ಸ್ವಾತಂತ್ರ್ಯಕ್ಕಾಗಿ ಬದುಕೋಕ್ಕೆ ಜೀವ ಕೊಡೋಕ್ಕಾಗಲಿಲ್ವಂತೆ. ಈ ದೇಶಕ್ಕಾಗಿ ಬದುಕೋಕ್ಕಾದರೂ ನಮಗೊಂದು ಅವಕಾಶ ಸಿಗಲಿ. ಇಲ್ಲಿ ಬದುಕಿಸುವಂಥವ್ರಿಗೆ ಇಂಥ ಈ ಕೊಳಚೆ ನೀರುಗಳನ್ನು ಮಾಡುವಂಥವ್ರಿಗೆ ಅವರ ವಿರುದ್ಧ ಸಮರವೇ. ಹೆದರಿಕೆ ಬೆದರಿಕೆ ಇದಕ್ಕೆಲ್ಲ ಜಗ್ಗುವಂಥ ಜೀವವೇ ಅಲ್ಲ. ಹಾಗಿದ್ರೆ ಯಾರು ಪ್ರಶ್ನೆ ಮಾಡಬೇಕು? ನಾವು ಮಾಡಿದ್ದೀವಿ. ಇಲ್ಲಿ ತನಕ ನಿಲ್ಲಿಸೋದು ಕೂಡ ಇಲ್ಲ. ಬನ್ನಿ, ಒಂದು 4 ದೃಶ್ಯ ತೋರಿಸ್ತೀನಿ. ಇಲ್ಲಿ ತನಕ ಈ ಸ್ಟೋರಿಯನ್ನು ಯಾವುದೇ ಬೇರೆ ಚಾನಲ್ಗಳಿಗೆ ಕೂಡ ಮುಟ್ಟುವಂಥ ಶಕ್ತಿ ಇರಲಿಲ್ಲ, ಅಥವಾ ಮುಟ್ಟೋಕೆ ಬಂದಾಗ ಏನು ಮಾಡಿದ್ರು ಗೊತ್ತಿಲ್ಲ. ಆದರೆ ಒಂದಂತೂ, ನಾವು ಅದನ್ನು ಪೋಸ್ಟರ್ ಹಾಕಿದಾಗ ನಮ್ಮ ಹತ್ರ ಕೇಳಿದ್ರು, ಏನು ಡೀಲ್ ಮಾಡ್ತಿದ್ದೀರಾ, ನಾಳೆ ಅಂತ ಯಾಕೆ ಹಾಕ್ತಾ ಇದ್ದೀರಿ, ಇವತ್ತು ಹಾಕಿರಿ ಅನ್ನುವಂಥದ್ದು. ವೀಕ್ಷಕರೇ, ಆ ರೀತಿ ಹೇಳೋರಿಗೊಂದು ವಿಷಯ, ಬೆಳಗ್ಗೆ ತಿಂಡಿ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು, ಸಂಜೆ ಇನ್ನೇನೋ ಒಂದು ಟೀ ಕಾಫಿ ಕುಡಿಯೋದು, ರಾತ್ರಿ ಊಟ, ಆಮೇಲೆ ಮಲ್ಕೊಳ್ಳೋದು. ಅದನ್ನು ಯಾವ್ಯಾವ ಟೈಮಲ್ಲಿ ಮಾಡಬೇಕು ಅದೇ ಟೈಮಲ್ಲಿ ಮಾಡಬೇಕಲ್ವಾ? ರಾತ್ರಿ ಊಟ ಮಧ್ಯಾಹ್ನ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ, ಅಥವಾ ಬೆಳಗಿನ ತಿಂಡಿಯನ್ನು ರಾತ್ರಿ ಊಟದ ಟೈಮಲ್ಲಿ ಮಾಡ್ತೀನಿ ಅಂತಂದರೆ ಆಗಲ್ಲ. ಯಾವ್ಯಾವುದನ್ನು ಯಾವ್ಯಾವಾಗ ಮಾಡಬೇಕು ಆ ಥರ. ಸೂಪರ್ 3 ಟೈಮ್ ಇರೋದೇ 12 ಗಂಟೆಗೆ. ಅದಕ್ಕಾಗಿ ನಾಳೆ ಈ ಕಾರ್ಯಕ್ರಮ ಇದೆ ಅಂತ ಹಾಕಿದ್ದೀವಿ. ಅದು ಬಿಟ್ಟು ಇಲ್ಲಿ ತನಕ ನಮ್ಮ ಪ್ರೊಫೆಷನಲ್ ಜೀವನದಲ್ಲಿ ಒಬ್ಬ ನಮ್ಮನ್ನು ಈ ಥರ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕ್ಲಾರಿಟಿಯಲ್ಲಿ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದೀವಿ. ಈ ಕೈ ಯಾವನ ಹತ್ರನೂ ಯಾವತ್ತು ಏನು ಬೇಡಿಲ್ಲ, ಅದು ಆ ಕ್ಲಾರಿಟಿ ನಮ್ಮ ಹತ್ರ ಇದೆ, ಆ ಪ್ರಾಮಾಣಿಕತೆ ನಮ್ಮ ಹತ್ರ ಇದೆ. ಹಾಗಾಗಿ ಯಾವನೋ ಗೊಡ್ಡುಗೆ, ಯಾವನೋ ಕಾಂಜಿ ಪಿಂಜಿಗೆ ಎದುರುವಂಥ ಬ್ಲಡ್ ಇದಲ್ಲ, ನೆನಪಿಟ್ಕೊಳ್ಳಿ. ಏನಾಯಿತು? ದೃಶ್ಯ 1 ಓಡೋಡಿ ಬಂದ ಜೆಸ್ಕಾಂ JE ಆ್ಯಂಡ್ ಟೀಮ್. ನಮ್ಮ ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗೆ ಜೆಸ್ಕಾಂ JE ಮತ್ತು ಟೀಮ್ ಯಾಕೆ ಬರ್ತಾರೆ? ಯಾಕೆಂದರೆ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಿದ್ದೀವಿ. ಹಾಗಾಗಿ ಭಯ ಆಗತ್ತೆ, ಅಪ್ರಾಮಾಣಿಕರಿಗೆ ಭಯ ಆಗತ್ತೆ. ಅಪ್ರಾಮಾಣಿಕತೆ ಇದ್ದವರು ಮಾತ್ರ ಭಯ ಪಡಬೇಕು, ಪ್ರಾಮಾಣಿಕ ಭಯ ಪಡುವಂಥ ಅಗತ್ಯ ಇಲ್ಲ. ಸಮಾಜದಲ್ಲಿ ಸ್ಟೈಲ್ ಚೇಂಜ್ ಆಗಿದೆ. ಜೈಲಲ್ಲಿ ಒಳಗಡೆ ಕ್ರಿಮಿನಲ್ಸ್ಗಳೆಲ್ಲ ಬಾಸ್ಗಳಾಗ್ತಾ ಇದ್ದಾರೆ. ಪೊಲೀಸರಿಗೆ ಮಾನ ಮರ್ಯಾದೆ ಇಲ್ಲ ಆಗಿದ್ರೆ, ಇಲ್ಲಿ ರೈತ ಒರಿಜಿನಲ್ ಆಗಿ ಬೆಳೀತಾ ಇದ್ದಾನೆ, ಅವನನ್ನು ಕೇಳೋರು ಯಾರೂ ಇಲ್ಲ. ಇಲ್ಲಿ ಯಾವ್ಯಾವ ನೀರಲ್ಲಿ ಬೆಳೆಯುತ್ತಾರೋ ಕಳ್ರಿ ಇವರೆಲ್ಲ, ಇವ್ರಿಗೆ ನಾವು ಬೆಲೆ ಕೊಡಬೇಕಾ? ಆ್ಯಂಡ್ ನಂಬರ್ 2, ಮೋಟಾರ್ ಕನೆಕ್ಷನ್ ಕಟ್ ಮಾಡಿಸಿದ್ದೀವಿ. ಮೋಟಾರ್ ಕನೆಕ್ಷನ್ ಕಟ್ಟಾಯಿತು. ಇದಕ್ಕೆ ದಮ್ ಬೇಕ್ರಿ. ಇದನ್ನು ಮಾಡಿಸ್ಬೇಕು ಅಂತಂದರೆ ನೀವು ಅಪ್ರಾಮಾಣಿಕರಾಗಿದ್ದರೆ, ನಿಮ್ಮ ವರದಿ ಅಪ್ರಾಮಾಣಿಕವಾಗಿದ್ದರೆ ಯಾವನು ಬರಲ್ಲ. ಎಂಥವನೇ ಆಗಿದ್ದರೂ ಕೂಡ ಪ್ರಶ್ನೆ ಮಾಡ್ತೀವಿ. ನಂಬರ್ 3, ಮತ್ತೆ ಸ್ಥಳೀಯರ ಕಿರಿಕು. ಸ್ಕೂಲ್ಗೆ ಹೋಗ್ತಾ ಇದೆಯಾ? ಎಲ್ಲಿಗೂ ಹೋಗ್ತಾ ಇಲ್ವಾ ಇದು? ಹೌದಾ? ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ನೀವು? ನಾವು ವಿಡಿಯೋ ಮಾಡಿದ್ವಿ ಹಂಗಾರೆ. ಸ್ಥಳೀಯರಿಗೆ ಹೇಳೋದು, ನೀವು ಬೋರ್ವೆಲ್ ಕೊರೆಸಿ, ಬಾವಿ ಕೊರೆಸಿ, ಸೊಪ್ಪು ಮಾಡಿ, ಆ ಬಾವಿಗೆ ಕೊಳಚೆ ನೀರನ್ನು ಹಾಕಿಬಿಟ್ಟು ನೀವು ಮಾಡ್ತೀರಿ ಅಂತಂದರೆ, ನೀವು ಒಂದು ಗ್ಲಾಸ್ ನೀರು ಕುಡಿಗಾಗಿದ್ರೆ ನೀವು ತಿನ್ನಲ್ಲ, ಬಾಕಿದವರಿಗೆ ತಿನ್ನಿಸ್ತೀರಾ? ಬಿಡ್ತೀವ ನಾವು? ನಂಬರ್ 4, ಪ್ರೆಸ್ ಮೀಟ್ ಕರೆದ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್. ಈಗ ಪ್ರೆಸ್ ಮೀಟ್ ಇರುತ್ತೆ, ಇದರ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮತ್ತೊಮ್ಮೆ ಸಂಬಂಧಪಟ್ಟವರ ಗಮನಕ್ಕೆ, ಶ್ರೀನಿವಾಸ್ ಆಹಾರ ಇಲಾಖೆ ಕಮಿಷನರ್, ಅದೇನು ಮಾಡ್ತೀರಿ ಮಾಡಿ. ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ. ಮಂಜುಳಾ ಲಿಂಬಾವಳಿ, ಮಹದೇವಪುರ, ಅರವಿಂದ್ ಲಿಂಬಾವಳಿ ಅವರ ಪತ್ನಿ. ಯಾಕೆ ಇಲ್ಲಿಗೆ ನೀವು ಭೇಟಿ ಕೊಡಲ್ವಾ? ಇಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲ್ವಾ? ಅಲ್ಲಿದ್ದವ್ರು ಸಾಯ್ಬೋದಾ? ಲಿಂಬಾವಳಿ ಮೇಡಮ್ ಅವರೇ. ಇನ್ನು ಭೈರತಿ ಬಸವರಾಜ್, KR ಪುರಂ ಶಾಸಕರು. ಭೈರತಿ ಬಸವರಾಜ್ ಅವರೇ, ಯಾಕೆ ನಿಮ್ಗೆ ಓಟ್ ಹಾಕಿದವ್ರು ಸಾಯ್ಬೋದಾ? ವಿಷ ಹಾಕ್ಬೋದಾ ಬಾಕಿದ್ದವ್ರಿಗೆ? ಯಾಕೆ ಇದರ ಬಗ್ಗೆ ಗಮನ ಹರಿಸೋದಿಲ್ವಾ? ದುಡ್ಡು ಮಾಡೋದಕ್ಕೆ ಇದೇ ಒಂದು ಬೇಕಾ? ಬೇರೆ ಯಾವುದೂ ಇಲ್ವಾ? ನಿಯತ್ತಾಗಿ ದುಡಿಯೋಕ್ಕಾಗಲ್ವಾ? ಆ್ಯಂಡ್ ಚಲುವರಾಯಸ್ವಾಮಿ ಕೃಷಿ ಸಚಿವರೇ, ಇದಾ ಕೃಷಿ ಮಾಡೋದು? ಇದಕ್ಕೇನಾದರೂ ಕಟ್ಟುನಿಟ್ಟ ಕ್ರಮ ಕೈಗೊಳ್ಳೋಕ್ಕಾಗೋದಿಲ್ವಾ? ಎಲ್ಲರ ಗಮನಕ್ಕೂ ತರ್ತಾ ಇದ್ದೀವಿ. ಯಾವ ಕೆಲಸ ಮಾಡ್ತಾನೆ ನೋಡೇ ಬಿಡೋಣ. ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತ ನಮಗೂ ಗೊತ್ತಿದೆ. ಇನ್ನು ಈ ಸುದ್ದಿ ಹೋಗ್ತಾ ಇದ್ದ ಹಾಗೆ ಸುದ್ದಿ ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ತೋಟಗಾರಿಕೆ ಇಲಾಖೆ. ಈ ನೀರಲ್ಲಿ ಸೊಪ್ಪು ಬೆಳೆದರೆ ಅನಾರೋಗ್ಯ ಪಕ್ಕ. ಹಿಂದೆ ನಮ್ಮ ಅಧಿಕಾರಿಗಳ ತಂಡ ಭೇಟಿ ನೀಡಲಿದೆ ಅಂತ, ಆದಷ್ಟು ಬೇಗ ಜಾಗೃತಿ ಮೂಡಿಸೋ ಕೆಲಸ ಆಗಲಿದೆ ಅಂತ
ತೋಟಗಾರಿಕಾ ಇಲಾಖೆ ನಿರ್ದೇಶಕ ರಮೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಇಂಪ್ಯಾಕ್ಟ್. ತೋಟಗಾರಿಕೆ ಇಲಾಖೆ ಅಲರ್ಟ್ ಆಗಿದೆ. ಸೂಪರ್ 3ಯಲ್ಲಿ ಸುದ್ದಿ ಹಾಕಿದ ತಕ್ಷಣ ಯಾರು ಸಂಬಂಧಪಟ್ಟವರು ಇದರ ಬಗ್ಗೆ ಗಮನ ಹರಿಸ್ಬೇಕು? ನೋ, ಸಂಬಂಧಪಟ್ಟವ ಯಾರು? ನೀನು ಗಮನ ಹರಿಸು. ಗಮನ ಹರಿಸೋ ತನಕ ಆ ಅಧಿಕಾರಿ, ಅವನ ಫೋಟೋ, ಅವನ ನಂಬರ್, ಅದಾದ ನಂತರ ಅಲ್ಲಿಗೆ ಕರೆಸ್ಕೊಂಡು ಆ ಕೆಲಸ ಮಾಡಿಸಿ. ನೋಡಿದ್ರಲ್ಲ,